ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು. ಭಾರತದ ಧೀಶಕ್ತಿ ಸ್ವಾಮಿ ವಿವೇಕಾನಂದರ ಹುಟ್ಟುಹಬ್ಬದ ಹಾಗೂ ರಾಷ್ಟ್ರೀಯ ಯುವ ದಿನದ ಶುಭಾಶಯಗಳೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ. ಆತ್ಮೀಯರೇ, ಸ್ವಾಮಿ ವಿವೇಕಾನಂದರ ಕುರಿತು ಶ್ರೀ ರಾಮಕೃಷ್ಣ ಆಶ್ರಮ ಮೈಸೂರು ಇವರು ಪ್ರಕಟಿಸಿದ ಕುವೆಂಪು ಅವರು ಬರೆದ ಸ್ವಾಮಿ ವಿವೇಕಾನಂದ ಎನ್ನುವ ಪುಸ್ತಕದಿಂದ ಸ್ವಾಮಿ ವಿವೇಕಾನಂದರ ಚಿಕಾಗೋ ಭಾಷಣದ ಆಯ್ದ ಭಾಗವನ್ನು ತಮ್ಮ ಮುಂದೆ ಇಡುವ ಪ್ರಯತ್ನ ಮಾಡಿದ್ದೇನೆ. 1893 ವರ್ಷದ ಸೆಪ್ಟೆಂಬರ್ ತಿಂಗಳು 11ನೆಯ ಸೋಮವಾರ ಜಗತ್ತಿನ ಇತಿಹಾಸದಲ್ಲಿ ಸ್ಮರಣೀಯವಾಗಿರುತ್ತದೆ. ಪ್ರಾಚ್ಯ ಪಾಶ್ಚಾತ್ಯ ವಿಭಿನ್ನ ಮತ ಸಂಪ್ರದಾಯಗಳ ಸರ್ವಶ್ರೇಷ್ಠರಾದ ಪ್ರತಿನಿಧಿಗಳು ಒಂದೆಡೆ ಮಿಳಿತವಾಗಿದ್ದರು. ಆ ವಿರಾಟ್ ಸಭೆಯಲ್ಲಿ ಸಹಸ್ರ ಉನ್ಮುಖರಾದ ನರನಾರಿಯರ ಸಮ್ಮುಖದಲ್ಲಿ ತಮ್ಮ ಮಂಗಳಮಯ ಉದಾರ ಆಶೀರ್ವಾಣಿಯನ್ನು ಉಚ್ಚರಿಸಲೆಂದು ಶ್ರೀ ಸ್ವಾಮಿ ವಿವೇಕಾನಂದರು ವೇದಿಕೆಯ ಮೇಲೆ ವಾಸ್ತವಿಕವಾಗಲಿರುವ ಪವಿತ್ರತಮವಾದ ಮಹಾ ಸುವರ್ಣ ಸ್ವಪ್ನದಂತೆ ನಿಂತಿದ್ದಾರೆ. ಕಣ್ಣಾರೆ ಕಂಡ ಶ್ರೀಮತಿ ಅನ್ನಿ ಬೆಸೆಂಟರು ಹೀಗೆಂದು ಬರೆದಿದ್ದಾರೆ: ಗೈರಿಕ ವಸನ ಭೂಷಿತ ಮಹಿಮಾಮಯ ಮೂರ್ತಿ ಚಿಕಾಗೋ ನಗರದ ಭೂಮ ಮಲಿನ ಧೂಸರ ವಕ್ಷಸ್ಥಳದಲ್ಲಿ ಭಾರತೀಯ ಸೂರ್ಯನೂ ಮೂಡಿದಂತಿತ್ತು. ಉನ್ನತ ಶಿರ, ಮರ್ಮಭೇದಿಯಾದ ದೃಷ್ಟಿಪೂರ್ಣ ವಿಶಾಲ ನೇತ್ರದ್ವಯ, ಚಟುಲ ಚಂಚಲವಾದ ಓಷ್ಟಾಧಾರ, ಮನೋಹರವಾದ ಕಾಯಭಂಗಿ ಇವುಗಳಿಂದ ಕೂಡಿದ ಸ್ವಾಮಿ ವಿವೇಕಾನಂದರು ಸರ್ವಮತ ಸಮ್ಮೇಳನದ ಪ್ರತಿನಿಧಿಗಳಿಗಾಗಿ ಏರ್ಪಟ್ಟಿದ್ದ ವೇದಿಕೆಯ ಮೇಲೆ ಮೊತ್ತ ಮೊದಲು ನನ್ನ ದೃಷ್ಟಿಗೆ ಬಿದ್ದರು. ಅವರು ಸನ್ಯಾಸಿಗಳೆಂಬ ಖ್ಯಾತಿಯನ್ನು ಹಿಂದೆಯೇ ಕೇಳಿದ್ದೆ. ಆದರೆ ನೋಡಿದ ಕೂಡಲೇ ಅವರನ್ನು ಸನ್ಯಾಸಿ ಎನ್ನುವುದಕ್ಕಿಂತ ಯೋಧ ಎನ್ನುವುದೇ ಯೋಗ್ಯ ಎಂದುಕೊಂಡೆ. ಅಂತೂ ಕಡೆಗೂ ಯೋಧ ಸನ್ಯಾಸಿಯೇ ಆದರು. ಅವರ ವ್ಯಕ್ತಿತ್ವದಲ್ಲಿ ಸ್ವಜನ ಸ್ವದೇಶಾಭಿಮಾನಿಗಳು ತುಂಬಿ ತುಳುಕಾಡುತ್ತಿದ್ದವು. ಮತಗಳಲ್ಲಿ ಪ್ರಾಚೀನತಮವಾದ ಮತದ ಪ್ರತಿನಿಧಿ ವಯಸ್ಸಿನಲ್ಲಿ ಎಲ್ಲ ಪ್ರತಿನಿಧಿಗಳಿಗಿಂತಲೂ ಕನಿಷ್ಠತಮನಾಗಿದ್ದರೂ ಪ್ರತಿಭೆಯಲ್ಲಿ ಯಾರಿಗೇನೂ ಕಡಿಮೆಯಾಗಿರಲಿಲ್ಲ. ಗರ್ವಿಷ್ಠ ಪಾಶ್ಚಾತ್ಯ ದೇಶಗಳಿಗೆ ಭಾರತ ಮಾತೆ ತನ್ನ ಯೋಗ್ಯತಮ ಪುತ್ರನನ್ನೇ ದೂತನನ್ನಾಗಿ ಕಳುಹಿಸಿ ಗೌರವಾನ್ವಿತೆಯಾದಳು. ದೂತನು ತನ್ನ ಪುಣ್ಯ ಜನ್ಮಭೂಮಿಯ ಸನಾತನ ಕೀರ್ತಿ ಗೌರವಗಳನ್ನು ಮರೆಯದೆ ಆಕೆಯ ಸಂದೇಶವನ್ನು ಸಾರಿದನು. ಅಶಿಷ್ಠನೂ ದೃಢಿಷ್ಠನೂ ಬಲಿಷ್ಠನೂ ಮೇಧಾವಿಯೂ ಆದ ಆತನು ಎಲ್ಲರನ್ನೂ ಮೀರಿ ಗಂಡರ ಗಂಡನಾಗಿ ಮುಂದೆ ನಿಂತು ತನ್ನ ಕೆಲಸವನ್ನು ಸಾಧಿಸಿದನು. ಸ್ವಾಮೀಜಿ ಮಾತನಾಡಲು ಎದ್ದು ನಿಂತರು. ಅದೇ ಗಾಂಭೀರ್ಯ, ಅದೇ ಪ್ರತಿಭೆ, ಅದೇ ಶಕ್ತಿ ಎಲ್ಲವೂ ಇದ್ದುವು. ಆದರೆ ಆತನು ತಂದ ಆ ಧರ್ಮ ಸಂದೇಶದ ಸೌಂದರ್ಯದ ಸಮ್ಮುಖದಲ್ಲಿ, ಆ ಅಪ್ರತಿದ್ವಂದ್ವಿಯಾದ ಅತುಲನೀಯವಾದ ಪ್ರಾಚ್ಯ ಋಷಿಗಳ ಆಧ್ಯಾತ್ಮಿಕ ಸಂದೇಶದ ಮಹಿಮೆಯ ಸಮ್ಮುಖದಲ್ಲಿ ಅವುಗಳೆಲ್ಲ ವಿನಮ್ರವಾಗಿದ್ದವು. ಅಲ್ಲಿ ನೆರೆದಿದ್ದ ಜನವಾರಿಧಿ ಮಂತ್ರ ಮುಗ್ಧವಾದಂತೆ ಆತನ ಕೊರಳ ದನಿಯನ್ನು ಕೇಳಲು ನೀರವವಾಗಿತ್ತು. ಒಂದು ಮಾತನ್ನೂ ಹಾಳಾಗಗೊಡಲಿಲ್ಲ, ಒಂದು ಸ್ವರವೂ ಮೋಘವಾಗಲಿಲ್ಲ. ಭಾಷಣಗಳು ಪ್ರಾರಂಭವಾದವು. ಪ್ರತಿನಿಧಿಗಳು ಒಬ್ಬೊಬ್ಬರಾಗಿ ಎದ್ದು ನಿಂತು ತಮ್ಮ ತಮ್ಮ ಮತಗಳನ್ನು ಪ್ರತಿಪಾದಿಸಿದರು. ಅಧ್ಯಕ್ಷರು ಸ್ವಾಮೀಜಿಯನ್ನು 2-3 ಸಾರಿ ಮಾತಾಡುವಂತೆ ಕೇಳಿಕೊಂಡರು. ಆದರೆ ಸ್ವಾಮೀಜಿ ಸ್ವಲ್ಪ ತಡೆಯಿರಿ, ಉಳಿದವರಾಗಲಿ ಎಂದು ಬಿಟ್ಟರು. ಅವರು ಇತರರಂತೆ ಉಪನ್ಯಾಸವನ್ನು ಸಿದ್ಧಪಡಿಸಿಕೊಂಡು ಹೋಗಿರಲಿಲ್ಲ. ಕಡೆಗೆ ಅವರ ಸರದಿಯೂ ಬಂತು. ಎದ್ದು ನಿಂತರು. ಒಂದು ಸಾರಿ ದೃಷ್ಟಿ ಪ್ರಸಾರ ಮಾಡಿ ಆ ಮಹಾಸಭೆಯೆಲ್ಲವನ್ನೂ ನೋಡಿದರು. ಸರಸ್ವತಿ ದೇವಿಯನ್ನು ನೆನೆದರು. ಶ್ರೀ ಗುರುದೇವನನ್ನು ಸ್ಮರಿಸಿದರು. ಇದ್ದಕ್ಕಿದ್ದ ಹಾಗೆ ಅವರ ಹೃದಯದ ಅಂತರಾಳದ ಜ್ಞಾನ ಸೂರ್ಯನ ಜ್ಯೋತಿ ಮುಖಮಂಡಲದಲ್ಲಿ ಪ್ರಕಾಶಿಸಿತು. ಕಣ್ಣುಗಳು ಮಿಂಚಿದುವು. ದಕ್ಷಿಣೇಶ್ವರ ದೇವನಿಲಯದ ಪರಮ ಯೋಗೀಶ್ವರನ ದಿವ್ಯ ಶಕ್ತಿ ಅವರಲ್ಲಿ ಸಂಚರಿಸತೊಡಗಿತು. ಆ ಮಹಾ ಸದಸ್ಯ ಮಂಡಳಿಯನ್ನು ಕುರಿತು ಅಮೆರಿಕಾ ದೇಶದ ಭ್ರಾತೃ ಭಗಿನಿಯರೇ ಎಂದು ಸಂಬೋಧಿಸಿದರು. ಕೂಡಲೇ ಸಾವಿರಾರು ಸಿಡಿಲುಗಳು ಕೋಲಾಟವಾಡುವಂತೆ ದೊಡ್ಡ ಸದ್ದಾಯಿತು. ಸಹಸ್ರ ಜನರ ಕರತಾಡನದ ಮಹಾಧ್ವನಿಯಿಂದ ಮಂದಿರವೆಲ್ಲವೂ ಪ್ರತಿಧ್ವನಿತವಾಗಿ ಕಿವುಡುಗಟ್ಟುವಂತಾಯಿತು. ನೆರೆದಿದ್ದವರೆಲ್ಲರಿಗೂ ಹುಚ್ಚು, ಸಂತಸದ ಹುಚ್ಚು. ಸ್ವಾಮೀಜಿ ವಿಸ್ಮಯ ಸ್ತಂಭಿತರಾದರು. ಈ ಬ್ರಹ್ಮನಿನಾದದ ಅರ್ಥವೇನು? ಆಗ ಗೊತ್ತಾಯಿತು. ವಾಣಿ ತಮಗೆ ಬೆಂಬಲವಾಗಿದ್ದಾಳೆಂದು. ಸಂಪೂರ್ಣವಾಗಿ 2 ನಿಮಿಷಗಳವರೆಗೆ ಉತ್ಸಾಹ ಘೋಷ ನಿಲ್ಲಲಿಲ್ಲ. ಉಳಿದವರೆಲ್ಲರೂ ಮಹನೀಯರೇ, ಮಹಿಳೆಯರೇ ಎಂದು ಮೊದಲಾಗಿ ಸಂಬೋಧಿಸಿದ್ದರು. ಆದ್ದರಿಂದ ಭ್ರಾತೃ ಭಗಿನಿಯರೇ ಎಂಬ ಸಂಬೋಧನೆ ಅವರ ಹೃದಯಗಳನ್ನು ಹುಚ್ಚೆಬ್ಬಿಸಿತ್ತು. ಸದ್ದೆಲ್ಲ ಅಡಗಿದ ಮೇಲೆ ಸ್ವಾಮೀಜಿ ಒಂದು ಸಣ್ಣ ಭಾಷಣ ಮಾಡಿದರು. ಮೊದಲು ಅಮೆರಿಕಾ ದೇಶದವರನ್ನು ಪುರಾತನವಾದ ಭಾರತ ವರ್ಷದ ಪರವಾಗಿಯೂ ಭಾರತೀಯರ ಪರವಾಗಿಯೂ ಪ್ರಾಚೀನತಮ ವೈದಿಕ ಸಂಪ್ರದಾಯದ ಸನ್ಯಾಸಿಗಳ ಪರವಾಗಿಯೂ
ಪುಣ್ಯ ಸನಾತನ ಧರ್ಮದ ಪರವಾಗಿಯೂ ಮನೋಹರವಾದ ಶೈಲಿಯಲ್ಲಿ ಅಭಿನಂದಿಸಿದರು. ತರುವಾಯ ಸರ್ವಧರ್ಮ ಸಮನ್ವಯವನ್ನು ಸೂಚಿಸಿ ಭಾಷಣ ಮಾಡಿದರು. ಅದರಲ್ಲಿ ತ್ರಯೀ ಸಾಂಖ್ಯಂ ಯೋಗ ಪಶುಪತಿಮತಂ ವೈಷ್ಣವಮಿತಿ ಪ್ರಭಿನ್ನೆ ಪ್ರಸ್ಥಾನೆ ಪರಮಿದಮದ್ಧ ಪಥ್ಯಮಿತಿ ಚ ರುಚೇನಾಂ ವೈಚಿತ್ರ್ಯಾದೃಜುಕುಟಿಲ ನಾನಾ ಪಥಜುಷಾಂ ನೃಣಾಮೇಕೋ ಗಮ್ಯಸ್ತ್ವಮಸಿ ಪಯಸಾಮವರ್ಣವ ಇವ. ಭಿನ್ನ ಭಿನ್ನವಾದ ಪ್ರದೇಶಗಳಲ್ಲಿ ಜನಿಸಿದ ಭಿನ್ನ ಭಿನ್ನವಾದ ನದಿಗಳೆಲ್ಲವೂ ಹೇಗೆ ಕಟ್ಟಕಡೆಗೆ ಕಡಲನ್ನು ಸೇರುತ್ತವೆಯೋ ಹಾಗೆ ಮಾನವರ ವಿವಿಧ ಭಾವಜನ್ಯವಾದ ವಿವಿಧ ಮಾರ್ಗಗಳು ಬೇರೆ ಬೇರೆಯಾಗಿ ತೋರಿದರೂ ರುಜು ಕುಟಿಲಧಾರಿಗಳಾಗಿ ಕಂಡುಬಂದರೂ ಕಟ್ಟಕಡೆಗೆ ನಿನ್ನನ್ನೇ ಸೇರುತ್ತವೆ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತತ್ವೈವ ಭಜಾಮ್ಯಹಂ ಮಮ ವರ್ತ್ಮಾಂನೋ ವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶ್ಯ. ಯಾರು ಯಾವ ರೂಪದಲ್ಲಿ ನನ್ನನ್ನು ಭಜಿಸುತ್ತಾರೋ ನಾನವರಿಗೆ ಆ ರೂಪದಲ್ಲಿ ದೊರಕುತ್ತೇನೆ. ಮನುಜರೆಲ್ಲರೂ ಕಟ್ಟಕಡೆಗೆ ನನ್ನಲ್ಲಿಯೇ ವಿಲೀನವಾಗುವ ಭಿನ್ನ ಭಿನ್ನ ಮಾರ್ಗಗಳಲ್ಲಿ ತೊಳಲುತ್ತಿದ್ದಾರೆ ಎಂಬ 2 ಶ್ಲೋಕಗಳನ್ನು ಉದ್ಧರಿಸಿ ಹೇಳಿ ಅವುಗಳ ಭಾವಾರ್ಥವನ್ನು ಸುಲಲಿತವಾಗಿ ತಿಳಿಯಪಡಿಸಿದರು. ಉಳಿದವರಾರೂ ಸರ್ವಧರ್ಮ ಸಮನ್ವಯದ ಪ್ರಸ್ತಾಪವನ್ನೇ ಎತ್ತಿರಲಿಲ್ಲ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಮತಧರ್ಮವೇ ಶ್ರೇಷ್ಠ ಎಂಬ ಅರ್ಥದ ಉಪನ್ಯಾಸಗಳನ್ನು ಕೊಟ್ಟಿದ್ದರು. ಆದ್ದರಿಂದ ಸ್ವಾಮಿಗಳ ಉದಾರತಮ ವೇದವಾಣಿ ನೆರೆದಿದ್ದವರ ಬಗೆಗಳನ್ನು ತುಂಬಿ ಎದೆಗಳನ್ನು ಸೆರೆಗೈದಿತು. ಮತ್ತೆ ಸೆಪ್ಟೆಂಬರ್ 19ನೇ ದಿನ ಸ್ವಾಮಿಗಳು ಹಿಂದೂ ಧರ್ಮ ಎಂಬ ಹೆಸರಿನ ತಮ್ಮ ಪ್ರಸಿದ್ಧ ಭಾಷಣವನ್ನು ಮಾಡಿದರು. ಅದರಲ್ಲಿ ಸರ್ವಮತ ಧರ್ಮ ಭಾವ ಸಂಸ್ಕಾರ ಗ್ರಾಸಿಯಾದ ವೇದಾಂತ ದರ್ಶನವನ್ನು ಎದೆ ಮುಟ್ಟುವಂತೆ ವಿವರಿಸಿದರು. ತತ್ವತಃ ಆತ್ಮವು ನಿತ್ಯ ಶುದ್ಧವಾದುದು, ನಿತ್ಯ ಮುಕ್ತವಾದುದು, ನಿತ್ಯ ಪವಿತ್ರವಾದುದು. ಸರ್ವ ಜೀವಿಗಳಲ್ಲಿಯೂ ಸಮಸ್ತ ವಿಶ್ವದಲ್ಲಿಯೂ ನೆಲೆಸಿರುವ ಅದು ಏಕವಾದರೂ ಜಡಬಂಧನದ ಉಪಾಧಿಯಿಂದ ಅನೇಕವಾದಂತೆ ತೋರುತ್ತಿದೆ. ಆ ಐಕ್ಯಾನುಭವ ಮಾನವನ ಚರಮ ಲಕ್ಷ್ಯ. ಆತ್ಮವು ಹೊಸದಾಗಿ ಕರ್ತನೊಬ್ಬನಿಂದ ಸೃಷ್ಟಿಯಾದುದಲ್ಲ, ಅನಾದಿಯಾದುದು, ಅನಂತವಾದುದು. ಅದರ ಸುಖ ದುಃಖಗಳೆಲ್ಲ ಅದರ ಕರ್ಮದಿಂದಲೇ ಸಿದ್ಧಿಸುತ್ತದೆ. ನಾನು ನನ್ನದು ಎಂಬ ಅಹಂಕಾರ ತೊಲಗಬೇಕು. ಅಂದರೆ ವೃಷ್ಟಿ ವಿನಾಶವೆಂದರ್ಥವಲ್ಲ, ವೃಷ್ಟಿ ವಿಕಾಸ ಹೊಂದಿ ಸಮಷ್ಟಿಯಾಗುವುದೆಂದರ್ಥ. ಯಾವಾಗ ಕ್ಷುದ್ರ ಅಹಂಕಾರವು ತೊಲಗಿ ಸ್ವಾರ್ಥತೆ ಮಾಯವಾಗುವುದೋ ಆಗ ಅನಂತತೆಯ ಅನುಭವವಾಗುತ್ತದೆ. ಆಗಲೇ ವೃಷ್ಟಿ ತನ್ನ ಸ್ವಸ್ವರೂಪವನ್ನು ಹೊಂದಿ ಸಮಷ್ಟಿಯಾಗುತ್ತದೆ. ಆಗಲೇ ಮರಣ ತೊಲಗಿ ಅಮರತೆಯುಂಟಾಗುತ್ತದೆ. ಆಗಲೇ ದುಃಖ ಒಳಿದು ಆನಂದ ಉಂಟಾಗುತ್ತದೆ. ಆಗಲೇ ಅಜ್ಞಾನ ತೊಲಗಿ ಮಾನವನು ಜ್ಞಾನದಲ್ಲಿ ಲೀನವಾಗುತ್ತಾನೆ. ನೂತನ ವಿಜ್ಞಾನ ಶಾಸ್ತ್ರವು ಜಡಾದ್ವೈತವನ್ನು ಸಾಧಿಸಿದೆ. ಜಡ ಶರೀರವು ಜಡ ಪ್ರಕೃತಿ ಸಮುದ್ರದಲ್ಲಿ ಮಿಂಚಿ ಮಾಯವಾಗುವ ಒಂದು ನಶ್ವರವಾದ ತರಂಗವೆಂಬುದನ್ನು ತೋರಿಸಿದೆ. ಅಂತೆಯೇ ಸನಾತನ ವೇದಾಂತವು ಚೇತನಾದ್ವೈತವನ್ನು ಸಾಧಿಸಿದೆ. ಜೀವನವು ವಿಶ್ವಾತ್ಮದಲ್ಲಿ ಹೊಳೆದಳಿಯುವ ಒಂದು ನಶ್ವರವಾದ ತೋರಿಕೆ ಮಾತ್ರವೆಂಬುದನ್ನು ಅನುಭವದಿಂದ ತೋರಿಸಿದೆ. ಹಿಂದೂ ದಾರ್ಶನಿಕರು ಕೆಚ್ಚೆದೆಯವರು. ಅವರು ಏಕೆ ಎಂಬ ಪ್ರಶ್ನೆಗೆ ನಾನರಿಯೆ ಎಂಬ ಉತ್ತರವನ್ನು ಧೈರ್ಯವಾಗಿ ಹೇಳಿಬಿಡುತ್ತಾರೆ. ಅವ್ಯಕ್ತವೇಕೆ ವ್ಯಕ್ತವಾಯಿತು, ತೋರಿಕೆಗಾದರೂ ಮುಕ್ತಾತ್ಮವೇಕೆ ಬಂಧಿತವಾಯಿತು. ಭರತಖಂಡದ ದಾರ್ಶನಿಕರು ಅದನ್ನು ಅನಿರ್ವಚನೀಯವೆಂದು ಹೇಳಿರುತ್ತಾರೆ. ಅನಿರ್ವಚನೀಯವಾದವು ಅಜ್ಞೇಯವಾದವಲ್ಲ. ಏಕೆಂದರೆ ಅಜ್ಞಾನದ ಘೋರಾಂಧಕಾರವು ತೊಲಗಿ ಜ್ಞಾನ ಜ್ಯೋತಿ ಮೂಡಿದರೆ ಬ್ರಹ್ಮ ಸಾಕ್ಷಾತ್ಕಾರವಾಗುವುದು. ಅಜ್ಞಾನ ಹೇಗೆ ಬಂತು? ಅದನ್ನು ನಾವರಿಯೆವು. ಜ್ಞಾನದಿಂದ ಧ್ಯೇಯ ಸಾಧನೆ ಮಾಡುವುದನ್ನಂತೂ ನಾವು ಚೆನ್ನಾಗಿ ಬಲ್ಲೆವು. ಸಾಧನೆಯಿಂದ ಸಿದ್ಧಿ ಲಭಿಸಿಯೇ ಲಭಿಸುತ್ತದೆ. ಎಲೈ ಅಮೃತ ಪುತ್ರರಿರ, ಹಿಂದೂಗಳು ನಿಮ್ಮನ್ನು ಪಾಪಿಗಳೆಂದು ಎಂದಿಗೂ ಪರಿಗಣಿಸರು. ಪಾಪಿಗಳೇನು? ದೇವರ ಮಕ್ಕಳು ನೀವು, ಅಮೃತ ಪುತ್ರರು ನೀವು, ನಿತ್ಯ ವಿಮುಕ್ತರು ನೀವು, ಪರಮ ಪವಿತ್ರರು ನೀವು. ಮಾನವನನ್ನು ಪಾಪಿ ಎಂದು ಕರೆಯುವುದು ಮಹಾಪಾಪ. ಸಿಂಹಗಳೇ, ಹೊರಗೆ ಬನ್ನಿ, ಮೇಲೇಳಿ. ಕುರಿಗಳು ನಾವೆಂಬ ಮಾಯೆಯನ್ನು ಕೊಡಹಿಬಿಡಿ. ಅಮೃತಾತ್ಮರು ನೀವು, ಮುಕ್ತಾತ್ಮರು ನೀವು, ಧನ್ಯಾತ್ಮರು ನೀವು, ನಿತ್ಯಾತ್ಮರು ನೀವು. ನೀವು ಜಡರಲ್ಲ, ಶರೀರಗಳು ನೀವಲ್ಲ. ಜಡ ಪ್ರಕೃತಿ ನಿಮಗೆ ದಾಸಿ, ನೀವದಕ್ಕೆ ದಾಸರಲ್ಲ. ವೇದಗಳು ಬೋಧಿಸುವುದು ಪರಸ್ಪರ ವಿರುದ್ಧವಾದ ಪ್ರಕೃತಿ ನಿಯಮಗಳ ಸಮುಚ್ಚಯ ಮಾತ್ರವನ್ನಲ್ಲ, ಕಾರ್ಯಕಾರಣಗಳ ಕೊನೆಗಾಣದ ಸೆರೆಮನೆಯನ್ನಲ್ಲ, ಆದರೆ ಸಮಸ್ತ ಜಡಚೇತನಗಳಲ್ಲಿ ಅಂತರ್ಯಾಮಿಯಾಗಿರುವ ಏಕಮಾತ್ರ ಪರತತ್ವವನ್ನು. ಭಯಾದಸ್ಯಾಗ್ನಿಸ್ತಪತಿ ಭಯಾತ್ತಪತಿ ಸೂರ್ಯ, ಭಯಾದಿಂದ್ರಶ್ಚ ವಾಯುಶ್ಚ ಮೃತ್ಯುರ್ಧಾವತಿ ಪಂಚಮಃ.
ಯಾರ ಭಯದಿಂದ ಗಾಳಿ ಬೀಸುವುದೋ, ಬೆಂಕಿ ಉರಿಯುವುದೋ, ಮುಗಿಲು ಮಳೆಗರೆಯುವುದೋ, ಸಾವು ಕರ್ತವ್ಯವೆಸಗುವುದೋ ಅಂತಹ ಸರ್ವವ್ಯಾಪ್ತವೂ ಸರ್ವಶಕ್ತವೂ ಸರ್ವಶುದ್ಧವೂ ಕರುಣಾಮಯವೂ ನಿರಾಕಾರವೂ ಆದ ಸಚ್ಚಿದಾನಂದವನ್ನು ಸಾಕ್ಷಾತ್ಕಾರ ಮಾಡಲು ಸಿದ್ಧರಾಗಿ, ಅಮೃತ ಪುತ್ರರೆಂಬ ಹೆಸರಿಗೆ ಯೋಗ್ಯರಾಗಿ ಈ ವೇದ ಗಂಭೀರವಾಣಿ ಅಮೆರಿಕದಲ್ಲೆಲ್ಲ ಮೊಳಗಿ ಬೆರಗುಗೊಳಿಸಿತು. ಅದರ ಪ್ರಭಾವ ಭವ್ಯಾದ್ಭುತವಾಗಿತ್ತು. ಹಿಮಾಲಯ ಪರ್ವತ ಧ್ವನಿ ಅಮೆರಿಕಾದಲ್ಲಿ ಮೊಳಗಿದಂತಿತ್ತು. ನಿನ್ನೆ ತಾನೇ ಅಜ್ಞಾತರೂ ಅನಾಥರೂ ಆಗಿದ್ದ ಸ್ವಾಮೀಜಿ ನಿಮಿಷ ಮಾತ್ರದಲ್ಲಿಯೇ ವಿಖ್ಯಾತರಾದರು. ಹೀಗೆ ಹಿಂದೂ ಧರ್ಮದ ಮಹತ್ವವನ್ನು, ಜೊತೆಗೆ ಹಿಂದೂ ಧರ್ಮ ಹೇಗೆ ಸರ್ವಧರ್ಮಗಳನ್ನು ಗೌರವಿಸುತ್ತದೆ ಎಂಬುದನ್ನು ಜಗತ್ತಿಗೆ ಮನದಟ್ಟಾಗುವಂತೆ ಸ್ವಾಮಿ ವಿವೇಕಾನಂದರು ವಿವರಿಸಿದ್ದರು. ಇಂಥ ಮಹಾನ್ ವ್ಯಕ್ತಿಯ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸುತ್ತಿರುವುದು ಹೆಮ್ಮೆಯ ವಿಷಯ. ಮತ್ತೊಮ್ಮೆ ತಮಗೆ ಸ್ವಾಮಿ ವಿವೇಕಾನಂದರ ಜನ್ಮದಿನದ ಶುಭಾಶಯಗಳು. ನಮಸ್ಕಾರ.